ಮೈಸೂರಿನಲ್ಲಿ ಟೀಂ ಮೈಸೂರು ತಂಡದಿಂದ ಪಾರ್ಕ್ ಅರಳಿಕಟ್ಟೆಯಲ್ಲಿ ಬಿಸಾಡಿರುವ ಫೋಟೋಗಳಿಗೆ ಮುಕ್ತಿ, ಅವುಗಳನ್ನು ಸಂಗ್ರಹಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ. ಮೈಸೂರಿನ ಉದ್ಯಾನವನ, ಅರಳಿಕಟ್ಟೆ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಅನಾಥವಾಗಿ ಬಿಸಾಡಿರುವ ದೇವರ ಮತ್ತು ಹಿರಿಯರ ಫೋಟೋಗಳಿಗೆ ಮುಕ್ತಿ ನೀಡುವ ಕಾರ್ಯದಲ್ಲಿ ಟೀಂ ಮೈಸೂರು ತಂಡ ತೊಡಗಿದೆ. ನಗರದ ಪರಿಸರ ಕಾಳಜಿಯಿಂದ ಹುಟ್ಟುಕೊಂಡಿರುವ ಟೀಂ ಮೈಸೂರು ತಂಡವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಇದೀಗ ಕಳೆದ 4 ವಾರದಿಂದ ಮೈಸೂರಿನ ಉದ್ಯಾನವನ, ಅರಳಿಕಟ್ಟೆಗಳ ಬಳಿ ಇದ್ದ ಫೋಟೋ ಫ್ರೇಮ್ಗಳನ್ನು ಸಂಗ್ರಹಿಸಿ ಅವುಗಳನ್ನು ಬಿಡಿಬಿಡಿಯಾಗಿ ಬೇರ್ಪಡಿಸುವ ಮೂಲಕ ನಿಯಮಾನುಸಾರ ವಿಲೇವಾರಿ ಮಾಡುತ್ತಿದ್ದಾರೆ. ಈ ಹಿಂದೆ ದೇವರ ಮತ್ತು ಹಿರಿಯರ ಫೋಟೋಗಳು ಡ್ಯಾಮೇಜ್ ಆದರೆ ಅದನ್ನು ಯಾವುದಾದರೂ ನದಿಯಲ್ಲಿ ಹಾಕುತ್ತಿದ್ದರು. ಇದರಿಂದ ನೀರು ಕಲುಷಿತವಾಗುತ್ತಿದೆ, ಜಲಚರ ಪ್ರಾಣಿಗಳು ಮತ್ತು ನೀರಿಗಿಳಿಸುವ ಜನರಿಗೆ ತೊಂದರೆಯಾಗುತ್ತದೆ ಎಂಬ ಕಾರಣದಿಂದ ದೇವರ ಹಿರಿಯ ಫೋಟೋಗಳನ್ನು ಉದ್ಯಾನವನ, ಅರಳಿಕಟ್ಟೆ, ದೇವಸ್ಥಾನ ಬಳಿ ಇಟ್ಟು ಹೋಗುತ್ತಿದ್ದಾರೆ. ಇದನ್ನು ಗಮನಿಸಿರುವ ಧಾರ್ಮಿಕ ಚಿಂತಕರು ಇದಕ್ಕೆ ಪರಿಹಾರ ನೀಡಬೇಕು ಎಂದು ಟೀಂ ಮೈಸೂರು ತಂಡದೊಂದಿಗೆ ಚರ್ಚಿಸಿದ್ದಾಗ ಫೋಟೋಗಳಿಗೆ ಮುಕ್ತಿ ನೀಡಲು ಮುಂದಾಗಿದ್ದಾರೆ. ದೇವರ ಹಳೆಯ ಫೋಟೋಗಳ ವಿಲೇವಾರಿ ಆರಂಭಿಸುವ ಮುನ್ನ ಪ್ರಮುಖ ಉದ್ಯಾನವನವನ್ನು ಆಯ್ಕೆ ಮಾಡಿಕೊಂಡು ನಂತರ ಅಲ್ಲಿರುವ ಸ್ಥಳೀಯ ಸಂಘ ಸಂಸ್ಥೆ ಮತ್ತು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಿಗೆ ಸಹಕಾರ ನೀಡುವಂತೆ ಸಂದೇಶ ತಲುಪಿಸಿ ಅವರನ್ನು ತೊಡಗಿಸಿಕೊಂಡು ಉದ್ಯಾನವನದಲ್ಲಿರುವ ಫೋಟೋಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಮೈಸೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನ, ರಾಮಕೃಷ್ಣ ನಗರದ ಯೋಗ ಉದ್ಯಾನವನ, ನರಸಿಂಹರಾಜ ಕ್ಷೇತ್ರದಲ್ಲಿರುವ ಶಿವಾಜಿ ಉದ್ಯಾನವನ ಮತ್ತು ಯಾದವಗಿರಿಯಲ್ಲಿರುವ ಚೆಲುವಾಂಬ ಉದ್ಯಾನವನದಲ್ಲಿ ಈವರೆಗೂ ಪ್ರತಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 10ರವರೆಗೆ ಸಂಗ್ರಹಣೆ ಕಾರ್ಯ ನಡೆಸಿ ಬರೋಬ್ಬರಿ 2100 ಫೋಟೋಗಳಿಗೆ ಮುಕ್ತಿ ನೀಡಿದ್ದಾರೆ. ಬೇರ್ಪಡಿಸುವುದು: ಫೋಟೋಗಳನ್ನು ಸಂಗ್ರಹಿಸಿದ ನಂತರ ಉದ್ಯಾನವನದ ಒಂದು ಭಾಗದಲ್ಲಿ ತಂಡದ ಸದಸ್ಯರು ಕುಳಿತು ಫೋಟೋಗಳಲ್ಲಿರುವ ಗಾಜು, ಮರದ ಕಟ್ಟಿಗೆ, ರಟ್ಟಿನ ಪದಾರ್ಥ, ಪ್ಲಾಸ್ಟಿಕ್ಗಳನ್ನು ಮೊದಲು ಬೇರ್ಪಡಿಸಿಕೊಳ್ಳುತ್ತಾರೆ. ಹಂತ ಹಂತವಾಗಿ ಎಲ್ಲವನ್ನು ವಿಭಜಿಸುತ್ತಾರೆ. ಗಾಜಿಗೆ ಡಿಮ್ಯಾಂಡ್ ಇಲ್ಲ. ಬಹುತೇಕ ಎಲ್ಲ ಫೋಟೋ ಫ್ರೇಮ್ಗಳಲ್ಲಿ ಗಾಜು ಹೊಡೆದು ಹೋಗಿರುತ್ತದೆ. ಅದನ್ನು ಗಮನಿಸಿ ಸೂಕ್ಷ್ಮವಾಗಿ ವಿಂಗಡಿಸಿ ನಂತರ ಕೆಲವರು ಅದು ನಮಗೆ ಉಪಯೋಗಕ್ಕೆ ಬರುತ್ತದೆ ಎಂದು ಕೇಳಿ ಪಡೆದುಕೊಂಡು ಹೋಗುತ್ತಿದ್ದಾರೆ. ಉಳಿದಿದ್ದನ್ನು ಗುಜುರಿಗೆ ನೀಡಲಾಗುತ್ತಿದೆ. ಗುಜುರಿಯಡಿ ಗಾಜಿಗೆ ಬೆಲೆ ಇಲ್ಲ ಎಂದು ಉಚಿತವಾಗಿಯೇ ಗುಜುರಿಗೆ ನೀಡಲಾಗುತ್ತದೆ. ಸಸಿ ನೆಟ್ಟು ಜಾಗೃತಿ: ಫೋಟೋ ಫ್ರೇಮ್ನಲ್ಲಿರುವ ಮರದ ಕಟ್ಟಿಗೆ, ರಟ್ಟಿನ ಪದಾರ್ಥ ಮಣ್ಣಿನಲ್ಲಿ ಕೊಳೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಅವುಗಳನ್ನು ಉದ್ಯಾನವನದ ಒಂದು ಭಾಗದಲ್ಲಿ ಆಳವಾದ ಗುಂಡಿ ತೆಗೆದು ಸುರಿದು ನಂತರ ಅಲ್ಲಿ ಒಂದು ಸಸಿ ನೆಡುವ ಮೂಲಕ ಟೀಂ ಮೈಸೂರು ತಂಡವು ವಿಶೇಷವಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪ್ಲಾಸ್ಟಿಕ್ ವಿಲೇವಾರಿ ತಲೆನೋವು: ಹಳೆಯ ಫೋಟೋ ಫ್ರೇಮ್ಗಳಿಗೆ ಮರದ ಕಟ್ಟಿಗೆಗಳನ್ನು ಬಳಸಲಾಗುತ್ತಿತ್ತು. ಆದರೆ ಇಂದು ಎಲ್ಲ ಫೋಟೋಗಳಿಗೆ ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತಿದೆ. ಅದನ್ನು ನಗರ ಪಾಲಿಕೆಗೆ ನೀಡಬೇಕು. ಆದರೆ ಪಾಲಿಕೆ ಸಿಬ್ಬಂದಿ ಅದನ್ನು ಸಂಗ್ರಹಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಆದರೆ ಟೀಂ ಮೈಸೂರು ತಂಡದ ಸದಸ್ಯರು ಪಾಲಿಕೆ ಸಿಬ್ಬಂದಿಯ ಮನವೊಲಿಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ಕಷ್ಟಪಟ್ಟು ವಿಲೇವಾರಿ ಮಾಡಿಸುತ್ತಿದ್ದಾರೆ. ವಿಭಿನ್ನ ತಂಡ: ಒಂದೇ ವಯೋಮಾನ ಅಥವಾ ವೃತ್ತಿಯ ಸದಸ್ಯರನ್ನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾಣುವುದು ಸಾಮಾನ್ಯ. ಆದರೆ ಟೀಂ ಮೈಸೂರು ತಂಡವು ಬಹಳ ವಿಭಿನ್ನವಾಗಿದ್ದು, ತಂಡದಲ್ಲಿ ವಕೀಲರು, ನಿವೃತ್ತ ಅಧಿಕಾರಿಗಳು, ಐಟಿ ಉದ್ಯೋಗಿಗಳು, ಗೃಹಿಣಿಯರು ಸೇರಿದಂತೆ 36 ಮಂದಿ ಸದಸ್ಯರನ್ನು ಒಳಗೊಂಡಿದ್ದು, ಗೋಕುಲ್ ಗೋವರ್ಧನ್, ಕಿರಣ್ ಜೈರಾಮ್ ಗೌಡ, ಅನಿಲ್ ಜೈನ್, ಹಿರಿಯಣ್ಣ, ಆನಂದ್, ಮನೋಹರ್, ರಾಮ್ ಪ್ರಸಾದ್, ಮುರಳಿ, ಯತೀಶ್, ಬಾಲಕೃಷ್ಣ, ಹರೀಶ್ ಶೆಟ್ಟಿ, ಮುರಳಿ, ಬಸವರಾಜ್ ಬಲ್ಲಾರಿ, ಪ್ರಸನ್ನ ರಾಜಗುರು, ಶ್ರೀನಿಧಿ, ಧರ್ಮೇಂದ್ರ, ನಾಗೇಂದ್ರ, ಶ್ರೀನಿವಾಸ್, ಕೃಷ್ಣ, ರಮೇಶ್, ಚಂದನ್, ರಾಜಾರಾಮ್, ಉಮಾ, ಸಹನಾ, ಜ್ಯೋತಿ, ಲೀಲಾ ವೆಂಕಟೇಶ್, ನಂದಿನಿ, ಕುಮಾರಿ ಸುಕೃತ, ಪುಟಾಣಿ ಮಿನುಗು ಸೇರಿದಂತೆ 30 ಮಂದಿ ಸದಸ್ಯರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿನೂತನವಾದ ಈ ಕಾರ್ಯವನ್ನು ನಡೆಸುತ್ತಿರುವ ಟೀಂ ಮೈಸೂರು ತಂಡಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ದೊರೆಯುತ್ತಿದೆ. ನ 1ರಂದು ಮೈಸೂರಿನ ಓವಲ್ ಮೈದಾನದಲ್ಲಿ ಜಿಲ್ಲಾಡಳಿತದಿಂದ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಟೀಂ ಮೈಸೂರು ತಂಡಕ್ಕೆ ರಾಜ್ಯೋತ್ಸವ ಪುರಸ್ಕಾರ ನೀಡಿ ಅಭಿನಂದಿಸಲಾಗಿದೆ. ಮೈಸೂರಿನಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂಗ್ರಹಿಸಿರುವ ರಾಶಿ ಫೋಟೋಗಳನ್ನು ಬೇರ್ಪಡಿಸಿ ವಿಲೇವಾರಿ ಕಾರ್ಯ ಮಾಡುತ್ತಿರುವುದು. ಮಣ್ಣಿನಲ್ಲಿ ಕೊಳೆಯುವ ವಸ್ತುಗಳನ್ನು ಗುಂಡಿಯಲ್ಲಿ ಹಾಕಿ ನಂತರ ಅಲ್ಲಿ ಒಂದು ಸಸಿ ನೆಡುವ ಮೂಲಕ ಟೀಂ ಮೈಸೂರು ತಂಡವು ವಿಶೇಷವಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಗಾಜು ಇದನ್ನೆಲ್ಲವನ್ನು ಗಾಜಿನ ಸ್ಕ್ರಾಪ್ ವರೆಗೆ ತಗೊಂಡೋಗಿ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಮತ್ತೆ ಫೈಬರ್ ಇರ್ಬೋದು, ಅದನ್ನು ಸಹ ಮತ್ತೆ ಇಲ್ಲೇನೆ ನಾವು ಇಟ್ಟಿರ್ತೀವಿ. ಯಾರು ಫೋಟೋಗಳು ಅಕಸ್ಮಾತ್ ಕೆಲವರಿಗೆ ಅನುಪಯುಕ್ತ, ಬೇರೆಯವ್ರಿಗೆ ಅದು ಉಪಯುಕ್ತ ಅಂದ್ರೆ ತಗೊಂಡೋಗೋದಿಕ್ಕೆ. ಒಟ್ಟು ಈ ನಮ್ಮ ತಂಡದ ಸುಮಾರು 30 ಜನ ನಾವೆಲ್ಲರೂ ಸಹ
ಕಳೆದ 4 ವಾರಗಳಿಂದ ಯಶಸ್ವಿ ಕಾರ್ಯಕ್ರಮಕ್ಕೆ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ಎಲ್ಲ ಮುಂಚೆ ಕಿರಣ್ ಅವರ ಅಕ್ಕನ ಮಗಂದು ಮದುವೆ ಇದೇ ತರ ಬಂದು ಕರೆದ ಏಜಲ್ಲಿ ದೊಡ್ಡವರು ಕಿರಣ್ ಅವರು ಸೋತ್ಬಿಟ್ಟು ಇಲ್ಲಿ ಒಂದು ಇದೊಂದು ಹಿರಿಯಣ್ಣ ಸರ್ ಹೇಳಿದ್ರು ಇದೊಂದು ಟೈಮ್ ಸಿಚುವೇಶನ್ ಸರಿ ಹೋಗಕ್ಕೆ ಅಲ್ವಾ ಅಂತ ನೀವು ಸರ್ ಇದನ್ನ ಏನ್ ಮಾಡೋಣ ಅದನ್ನೇ ಅಲ್ಲ ಬಾಲು ಜಾಸ್ತಿ ಜನ ಮಾಡ್ರು ನಾನೇ ಲೈಫ್ ಟೈಮ್ ಆಯ್ತು ನಂದು. ನಾನು ಚೂರಾಗಿ ಸ್ಟಿಚ್ ಆಗಿರೋದು. ಕೊಡಿ